ಕನ್ನಡ ಸಿನಿಮಾದಲ್ಲಿ ಕನಸುಗಳಿಗೆ ಬಣ್ಣ ಹಚ್ಚಿದ ಒಬ್ಬ ವ್ಯಕ್ತಿ ಇದ್ದಾನೆ. ಸಿನಿಮಾ ಅಂದ್ರೆ ಕೇವಲ ಕಥೆ ಅಲ್ಲ, ಅದು ಒಂದು ಅನುಭವ ಅಂತ ತೋರಿಸಿದ ವ್ಯಕ್ತಿ. ಅವನ ಹೆಸರು ವಿ ರವಿಚಂದ್ರನ್. ಕ್ರೇಜಿ ಸ್ಟಾರ್, ಶೋಮ್ಯಾನ್, ಕನಸುಗಾರ. ಆದರೆ ಈ ಹೆಸರಿನ ಹಿಂದೆ ಇದ್ದದ್ದು ಒಂದು ದೊಡ್ಡ ಹೋರಾಟ, ದೊಡ್ಡ ಕನಸು, ದೊಡ್ಡ ಬೆಲೆ. ಚಿಕ್ಕಂದಿನಿಂದಲೇ ರವಿಚಂದ್ರನ್ ಸಾಮಾನ್ಯ ಮಕ್ಕಳಂತೆ ಇರಲಿಲ್ಲ. ಬೇರೆಯವರು ಆಟ ಆಡುತ್ತಿದ್ದಾಗ ಇವರು ಸೆಟ್ಗಳಲ್ಲಿ ತಿರುಗುತ್ತಿದ್ದರು. ಕ್ಯಾಮರಾ ಹೇಗೆ ಕೆಲಸ ಮಾಡುತ್ತದೆ, ಲೈಟ್ ಹೇಗೆ ಹಾಕುತ್ತಾರೆ, ಹೀರೋ ಎಂಟ್ರಿ ಹೇಗೆ ಕೊಡಬೇಕು, ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಗಮನಿಸುತ್ತಿದ್ದರು. ಅವರಿಗೆ ಸಿನಿಮಾ ಒಂದು ಉದ್ಯೋಗ ಅಲ್ಲ, ಅದು ಒಂದು ಮಾಯಾಲೋಕ. ರವಿಚಂದ್ರನ್ ವಿದ್ಯಾಭ್ಯಾಸ ಮಾಡಿದರು, ಆದರೆ ಅವರ ಮನಸ್ಸು ಪುಸ್ತಕಗಳಲ್ಲಿರಲಿಲ್ಲ. ಅವರ ಗಮನ ಸಂಪೂರ್ಣವಾಗಿ ಸಿನಿಮಾದತ್ತವೇ ಇತ್ತು. ಕ್ಲಾಸ್ ರೂಮ್ನಲ್ಲಿ ಕುಳಿತರೂ ಅವರ ಕಲ್ಪನೆಗಳಲ್ಲಿ ಓಡುತ್ತಿದ್ದದ್ದು ಸಿನಿಮಾ ಸೀನ್ಗಳು. ಒಂದು ದಿನ ಕನ್ನಡ ಸಿನಿಮಾವನ್ನು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕನಸು ಅವರೊಳಗೆ ನಿಧಾನವಾಗಿ ಬೆಳೆಯುತ್ತಿತ್ತು. ತಂದೆ ಎನ್ ವೀರಸ್ವಾಮಿ ದೊಡ್ಡ ನಿರ್ಮಾಪಕರಾದರೂ ರವಿಚಂದ್ರನ್ಗೆ ಯಾವಾಗಲೂ ಸುಲಭ ದಾರಿ ಸಿಕ್ಕಿಲ್ಲ. ಚಿತ್ರರಂಗದಲ್ಲಿ ಹೆಸರು ಉಳಿಸಿಕೊಳ್ಳೋದು, ತಂದೆಯ ಹೆಸರಿಗಿಂತ ದೊಡ್ಡ ಹೆಸರು ಮಾಡೋದು, ಅದು ಸುಲಭ ಕೆಲಸ ಅಲ್ಲ. ಆದರೆ ರವಿಚಂದ್ರನ್ಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ನಾನು ಬೇರೆ ರೀತಿ ಸಿನಿಮಾ ಮಾಡಬೇಕು. ಒಬ್ಬ ನಿರ್ಮಾಪಕನ ಮಗನಾಗಿ ಹುಟ್ಟಿದ ಹುಡುಗ ಮುಂದೆ ಕನ್ನಡ ಸಿನಿಮಾದ ಇತಿಹಾಸವನ್ನೇ ಬದಲಿಸುವ ವ್ಯಕ್ತಿಯಾಗ್ತಾನೆ ಅನ್ನುವುದನ್ನು ಆಗ ಯಾರಿಗೂ ಗೊತ್ತಿರಲಿಲ್ಲ. ಮುಂದಿನ ಭಾಗದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಹೇಗೆ ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ಆದನು ನೋಡೋಣ.